ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದಿನ ಸಂಚಿಕೆಗೆ ಸಹಕಾರ ನೀಡಿದವರು ಡಾಕ್ಟರ್ ಶಿರಹಟ್ಟಿ, ಶ್ರೀಮತಿ ಪದ್ಮಾವತಿ ಶಿರಹಟ್ಟಿ ಮತ್ತು ಕುಟುಂಬ ವರ್ಗ, ತಾಲೂಕ್ ರಬಕವಿ, ಬನಹಟ್ಟಿ. ಹಡಗಿನ ರಂಧ್ರವು ಮುಚ್ಚಲು ಮನುಜರು ಜಲಧಿಯ ದಡವನು ಸೇರುವರು. ಹಡಗಿನ ರಂಧ್ರವು ಮುಚ್ಚಲು ಮನುಜರು ಜಲಧಿಯ ದಡವನು ಸೇರುವರು. ಕಡೆಗಾಣದ ಈ ಕರ್ಮದ ರಂಧ್ರವ, ಕಡೆಗಾಣದ ಈ ಕರ್ಮದ ರಂಧ್ರವ ತಡೆಯಲು ಸಂಯಮವೇರುವರು. ಭಾಭವ್ಯಾತ್ಮನೇ ನೀನಿರು ಚಿರದಿನ, ಭಾಭವ್ಯಾತ್ಮನೇ ನೀನಿರು ಚಿರದಿನ ವ್ರತ ಸಮಿತಿಯ ಪಾಲನೆಯಲ್ಲಿ. ಈ ಭವದಾಟಲು ಸಂವರ ಭಾವನೆ ಸತತವೋ ನೆಲೆಸಲಿ ಮನದಲ್ಲಿ. ಈ ಭವದಾಟಲು ಸಂವರ ಭಾವನೆ ಸತತವೋ ನೆಲೆಸಲಿ ಮನದಲ್ಲಿ. ಸತತವೋ ನೆಲೆಸಲಿ ಮನದಲ್ಲಿ. ಸಂವರ ಅಂದ್ರೆ ಏನು ನೋಡಿ, ಪಾಪದ ಆಶ್ರಯವನ್ನು ತಡೆಯುವುದೇ ಸಂವರವಿದೆ. ಇನ್ನು ಅನುಪ್ರೇಕ್ಷ ಅಂದ್ರೆ ಈ ಪಾಪದ ಆಶ್ರಯವನ್ನು ಹೇಗೆ ತಡೆಯುವುದು, ಹಾಗೂ ನಮ್ಮ ಮನವಚನಕಾಯದ ಪ್ರವೃತ್ತಿಯನ್ನು ಅಶುಭದಿಂದ, ಪಾಪಕ್ರಿಯೆಗಳಿಂದ ಅಂದರೆ ಹಿಂಸೆ, ಕಳ್ಳತನ, ಕುಶೀಲ, ಕ್ರೋಧ, ಮಾನ, ಮಾಯ, ಲೋಭ ಮುಂತಾದ ಈ ಪಾಪಕ್ರಿಯೆಗಳಿಂದ ದೂರ ಮಾಡಿ ಶುಭದ ಕಡೆ ಹಾಗೂ ಧರ್ಮದ ಕಡೆ ಹೇಗೆ ಅಳವಡಿಸಿಕೊಳ್ಳಲಿ ಅಂತ ಸತತವಾಗಿ ನಾವು ವಿಚಾರ ಮಾಡುವುದು, ಚಿಂತನೆ ಮಾಡುವುದು ಅನುಪ್ರೇಕ್ಷ ಇದೆ. ಇನ್ನು ಈ ಚಿಂತನೆ ಮತ್ತು ಚಿಂತೆಗೆ ಬಹಳ ವ್ಯತ್ಯಾಸ ಇದೆ. ಚಿಂತೆ ಅಂತಂದ್ರೆ ನಮ್ಮ ಇಂದ್ರಿಯಗಳ ವಿಷಯಗಳ ಪೂರ್ತಿಗಾಗಿ ನಾವೇನು ಸತತ ವಿಚಾರ ಮಾಡ್ತೇವೆ, ಅದು ಚಿಂತೆ ಇದೆ. ಇನ್ನು ಚಿಂತನೆ ಅಂತಂದ್ರೆ ಈ ಧರ್ಮದ ಅಥವಾ ವಸ್ತು ಸ್ವರೂಪದ ಯಾವ ಜ್ಞಾನ ಇದೆ, ಯಾವುದು ವೈರಾಗ್ಯ ವರ್ಧಕವಿದೆ, ಅದರ ಬಗ್ಗೆ ನಾವೇನು ಸತತ ವಿಚಾರ ಮಾಡ್ತೇವೆ, ಅದು ಚಿಂತನೆ ಇದೆ. ಇನ್ನು ಈ ಚಿಂತನೆ ಅಥವಾ ಈ ಅನುಪ್ರೇಕ್ಷ ಒಂದು ಪ್ರಕಾರ ಹ್ಯಾಮರಿಂಗ್ ಪ್ರೋಸೆಸ್ ಇದ್ದಾಗೆ. ನೋಡಿ, ಹ್ಯಾಮರಿಂಗ್ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಘನವಾದ ಪದಾರ್ಥವನ್ನು ನಾವು ಸುತ್ತಿಗೆಯಿಂದ ಬಾರ್ ಬಾರ್ ಹೊಡೆದಾಗ ಇದೇನಾಗುತ್ತೆ, ಅದು ಸಡಿಲವಾಗುತ್ತದೆ. ಅದೇ ಪ್ರಕಾರ ನಾವು ಮಾಡುವಂತಹ ಆ ಸತತವಾದಂತಹ ಚಿಂತನೆಯು ನಮ್ಮನ್ನು ಅದರ ಫಲದ ಕಡೆ ಒಯ್ಯುತ್ತದೆ. ಮತ್ತೊಂದು ಏನಂತಂದ್ರೆ, ನಾವೇನು ಈ ಚಿಂತನೆ ಮಾಡ್ತೇವೆ, ಆ ನಮ್ಮ ಚಿಂತನೆಯು ಕೇವಲ ಚಿಂತನೆಗೆ ಮಾತ್ರ ಸೀಮಿತ ಆಗಿರಬಾರ್ದು.
ಅದನ್ನು ನಾವು ಏನ್ ಮಾಡಬೇಕು, ಕ್ರಿಯಾನ್ವಿತಗೊಳಿಸಬೇಕು. ಅಂದ್ರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡುವಂತಹ ಪುರುಷಾರ್ಥವು ಸಹ ನಾವು ಮಾಡಬೇಕು. ನೋಡಿ, ನಮ್ಮ ಯಾವ ಶ್ರೇಷ್ಠ ಚಿಂತನೆಗಳಿದೆ ಅದು ಯಾವಾಗ ನಮ್ಮ ಆಚರಣೆಯಲ್ಲೇ ಕಾಣುತ್ತದೆ ಆಗ ಮಾತ್ರ ಅದರ ಸಾರ್ಥಕತೆಯೂ ಇದೆ. ಇನ್ನು ಆಚಾರ್ಯ ನೇಮಿಚಂದ್ರ ಸ್ವಾಮಿ ದ್ರವ್ಯ ಸಂಗ್ರಹ ಗ್ರಂಥದಲ್ಲಿ ಈ ಪ್ರಕಾರ ಹೇಳಿದ್ದಾರೆ, ಮಿಚ್ಚತ್ತ ವಿರತಿಪಮ ದ ಜೋಗ ಕೋದಾದ ಓತವಿಣ್ಣೀಯ. ಅಂದ್ರೆ ಈ ಮಿಥ್ಯಾತ್ವವು ಆಶ್ರವದ ಮುಖ್ಯ ಕಾರಣವಿದೆ. ಈ ಮಿಥ್ಯಾತ್ವವು ಆತ್ಮನ ಪರಮ ಶತ್ರು ಇದೆ. ಹಾಗಾಗಿ ನಾವು ಏನ್ ಮಾಡಬೇಕು, ಈ ಮಿಥ್ಯಾತ್ವವನ್ನು ದೂರ ಮಾಡಿ ದೇವಶಾಸ್ತ್ರ ಗುರುಗಳ ಪ್ರತಿ ನಾವು ಯಥಾರ್ಥ ಶ್ರದ್ಧಾನವನ್ನು ನಾವು ಮಾಡಬೇಕು. ನೋಡಿ, ಮಿಥ್ಯಾತ್ವ ಒಂದು ದೂರ ಆದರೆ ನಮ್ಗೇನು ಈ 148 ಕರ್ಮ ಪ್ರಕೃತಿಗಳ ಆಶ್ರವ ಆಗ್ತಿದೆ, ಅದರಲ್ಲಿ 41 ಪ್ರಕೃತಿಗಳ ಸಂವರ ಆಗುತ್ತೆ. ಅಂದ್ರೆ 41 ಪ್ರಕೃತಿಗಳು ಆಶ್ರವ ಆಗುವುದು ನಿಲ್ಲುತ್ತದೆ. ಹಾಗಾಗಿ ನಾವೇನ್ ಮಾಡಬೇಕು, ಮೊದಲು ಈ ಮಿಥ್ಯಾತ್ವವನ್ನು ದೂರ ಮಾಡಿ ಸಮ್ಯಕ್ತ್ವವನ್ನು ನಾವು ಗ್ರಹಣೆ ಮಾಡಬೇಕು. ಇನ್ನು ಆಚಾರ್ಯ ಕುಂದು ಸ್ವಾಮಿ ಸಹ ವಾರಸಾನುಪೇಕ ಎಂಬ ಗ್ರಂಥದಲ್ಲಿ ಈ ಪ್ರಕಾರ ಹೇಳಿದ್ದಾರೆ, ಆತ್ಮನ ಸಮ್ಯಕ್ ರೂಪಿ ಪರಿಣಾಮದಿಂದ ಯಾರು ವಿಷಯಗಳಿಂದ ವಿರಕ್ತನಾಗಿ ಮನಸ್ಸನ್ನು ಅಪಹರಿಸುವಂತಹ 5 ಇಂದ್ರಿಯಗಳ ವಿಷಯಗಳಿಂದ ದೂರ ನಿರುತ್ತಾನೆಯೋ ಅವನಿಗೆ ಸಂವರ ಆಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ನೋಡಿ, ನಾವು ಅನಾದಿ ಕಾಲದಿಂದಲೂ ಸ್ವಭಾವದಿಂದ ಅಶುಚಿ ಇರುವಂತಹ ಈ ಶರೀರವನ್ನೇ ಶುದ್ಧಿ ಮಾಡ್ತಾ ಇದ್ದೀವಿ. ಆದರೆ ಸ್ವಭಾವದಿಂದ ಶುದ್ಧನಿರುವಂತಹ ಈ ಆತ್ಮನನ್ನು ಶುದ್ಧ ಮಾಡುವಂತಹ ಪುರುಷಾರ್ಥವೇ ನಾವು ಮಾಡಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ನಾವು ಮೊದಲು ನಮ್ಮ ಅಂತರಂಗದಲ್ಲಿ ಇರುವಂತಹ ವಿಕೃತಿಗಳು, ಆ ಕಲ್ಮಶಗಳು, ಆ ಪಾಪಗಳನ್ನು ನಾವು ಚಿಂತನೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹೌದು, ನನ್ನಲ್ಲಿ ಇಂತಹ ಒಂದು ಕಲ್ಮಶ ಇದೆ, ಇಂತಹ ಒಂದು ವಿಕೃತಿಗಳಿದೆ ಅಂತ ನಾವು ಸ್ವೀಕಾರ ಮಾಡಿ ಅದನ್ನು ದೂರ ಮಾಡುವಂತಹ ಪುರುಷಾರ್ಥವು ಸಹ ನಾವು ಮಾಡಬೇಕು. ಅದರೊಂದಿಗೆ ನಾವು ನಮ್ಮ ಮನವಚನ ಕಾಯಗಳನ್ನು ಅಶುಭದಿಂದ ದೂರ ಮಾಡಿ ಧರ್ಮದ ಕಡೆ, ಶುಭದ ಕಡೆ ಅಳವಡಿಸಿಕೊಳ್ಳುವಂತಹ ಪುರುಷಾರ್ಥವು ಸಹ ನಾವು ಮಾಡಬೇಕು. ಇನ್ನು ಅದರೊಂದಿಗೆ ವ್ರತ, ಸಮಿತಿ, ಗುಪ್ತಿ 10 ಧರ್ಮಗಳ ಪಾಲನೆಯನ್ನು ಮಾಡಬೇಕು. ಅದರೊಂದಿಗೆ ನಾವು ಈ 12 ಅನುಪ್ರೇಷೆಗಳ ಸತತವಾಗಿ ಚಿಂತನೆ ಮಾಡಬೇಕು. ಈ ಪ್ರಕಾರ ನಮ್ಮನ್ನು ನಾವು ಧರ್ಮದಲ್ಲಿ, ಶುಭದಲ್ಲಿ ತೊಡಗಿಸಿಕೊಳ್ಳುತ್ತಾ ಈ ಸಂವರದಿಂದ ನಾವು ನಿರ್ಜರದ ಕಡೆ ನಡೆಯುತ್ತಾ ಇನ್ನು ನಿರ್ಜರದಿಂದ ನಾವು ಮೋಕ್ಷದ ಕಡೆಗೆ ಪಯಣ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ರತ್ನತ್ರಯದ ಸಮಸ್ತ ವೀಕ್ಷಕರಿಗೂ ದಶಲಕ್ಷಣ ಪರ್ವದ ಹಾರ್ದಿಕ ಶುಭಾಶಯಗಳು. ಈ ದಶಲಕ್ಷಣ ಪರ್ವ ಅಥವಾ ಪರ್ಯೂಷಣ ಪರ್ವವು ಪವಿತ್ರವಾದ ಪರ್ವವಾಗಿದೆ. ಧಾರ್ಮಿಕ ಪರ್ವಗಳಲ್ಲಿ ಇದನ್ನು ಪರ್ವಗಳ ರಾಜ ಎಂದೇ ಹೇಳಬಹುದು. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಧರ್ಮದ 10 ಲಕ್ಷಣಗಳ ಬಗ್ಗೆ ಚಿಂತನ ಮಂಥನ ಮಾಡುತ್ತೇವೆ ಮತ್ತು ಆರಾಧನೆಗಳನ್ನು ಮಾಡುತ್ತೇವೆ. ಉತ್ತಮ ಕ್ಷಮ ಮಾರ್ಧವಾಚವ ಶೌಚ ಸತ್ಯ ಸಂಯಮ ತಪಸ್ತ್ಯಾಗ ಕಿಂಚನ್ಯ ಬ್ರಹ್ಮಚರ್ಯಾಣಿ ಧರ್ಮ. ಇಂದು ದಶಲಕ್ಷಣ ಪರ್ವದ ಬಗ್ಗೆ ತಿಳಿಯೋಣ. ದಶ ಎಂದರೆ 10, ಲಕ್ಷಣ ಎಂದರೆ ಗುಣಗಳು, ಪರ್ವ ಎಂದರೆ ಆಚರಣೆ. 10 ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಎಂದರ್ಥ. ದಶಲಕ್ಷಣ ಪರ್ವವನ್ನು ಭಾದ್ರಪದ ಮಾಸದಲ್ಲಿ ಪಂಚಮಿಯಿಂದ ಹುಣ್ಣಿಮೆಯವರೆಗೂ 10 ದಿನಗಳು ಆಚರಿಸುತ್ತೇವೆ. ಇದು ಒಂದು ತ್ಯಾಗದ ಪರ್ವವಾಗಿದೆ. ನಮ್ಮ ವರ್ತನೆಯಲ್ಲಿ ಪರಿವರ್ತನೆ ತರುವ ಪರ್ವ, ಭಾವನೆಗಳನ್ನು ಪರಿಶುದ್ಧಗೊಳಿಸುವ ಪರ್ವ ಹಾಗೂ ಜೈನ ಧರ್ಮದ ರತ್ನಾತ್ರಯಗಳಾದ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳನ್ನು ಶ್ರದ್ಧೆಯಿಂದ ನಂಬಿ ಪಾಲನೆ ಮಾಡುವುದು ದಶಲಕ್ಷಣ ಪರ್ವದ ಆಚರಣೆಯಾಗಿದೆ. ದಶಲಕ್ಷಣ ಪರ್ವದಂದು ಶ್ರಾವಕರು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಪೂಜೆ ಮುಗಿದ ಮೇಲೆ ಜೈನ ವಿದ್ವಾಂಸರು ತತ್ವಾತ್ರ ಸೂತ್ರದ 10 ಅಧ್ಯಾಯಗಳಿಂದ ಅಂದಿನ ಧರ್ಮದ ಕುರಿತು ಪ್ರವಚನ ನೀಡುತ್ತಾರೆ. ದಶಲಕ್ಷಣದ 10 ಧರ್ಮಗಳು ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ್ಯ ಮತ್ತು ಬ್ರಹ್ಮಚರ್ಯ. ಪ್ರತಿದಿನ ಒಂದೊಂದು ಧರ್ಮದ ಕುರಿತು ಪ್ರವಚನ ನೀಡಿ ಹೀಗೆ 10 ದಿನಗಳು ದಶಲಕ್ಷಣವನ್ನು ಆಚರಿಸುತ್ತಾರೆ. ಮೊದಲನೆಯದು ಉತ್ತಮ ಕ್ಷಮ.
ಕ್ರೋಧವೆಂಬ ಕಷಾಯವನ್ನು ಬಿಟ್ಟು ಸರಳವಾಗಿ ಜೀವಿಸುವುದು ಮತ್ತು ನಮಗೆ ಅಪಕಾರ ಮಾಡಿದವರ ತಪ್ಪನ್ನು ಕ್ಷಮಿಸಿ ಗೆಳೆತನದಿಂದ ಬಾಳುವುದೇ ಉತ್ತಮ ಕ್ಷಮಾಧರ್ಮ. ಉತ್ತಮ ಮಾರ್ಧವ ಧರ್ಮ. ಅಹಂಕಾರ ಎಂಬ ಮಾನ ಕಷಾಯವನ್ನು ತ್ಯಾಗ ಮಾಡಿ ನಿರಹಂಕಾರಿಯಾಗಿ ಜೀವಿಸುವುದೇ ಉತ್ತಮ ಮಾರ್ಧವ ಧರ್ಮ. ಅಂದರೆ ಉತ್ತಮ ಜಾತಿ, ಕುಲ, ರೂಪ, ವಿದ್ಯೆ, ಐಶ್ವರ್ಯಗಳಿದ್ದರೂ ಸಹ ಅಹಂಕಾರವಿಲ್ಲದೆ ಸರಳವಾಗಿ ಜೀವಿಸಬೇಕು. ಉತ್ತಮ ಆರ್ಜವ ಧರ್ಮ. ಮೋಸ, ವಂಚನೆ ಎಂಬ ಮಾಯ ಕಷಾಯವನ್ನು ತ್ಯಾಗ ಮಾಡಿ ನ್ಯಾಯ, ನೀತಿ ಮಾರ್ಗದಲ್ಲಿ ಜೀವಿಸುವುದೇ ಉತ್ತಮ ಆರ್ಜವ ಧರ್ಮ. ದುರಾಸೆ ಎಂಬ ಲೋಭ ಕಷಾಯವನ್ನು ತ್ಯಾಗ ಮಾಡಿ ಉದಾರ ಗುಣಗಳಿಂದ ದಾನ, ಧರ್ಮ, ಪರೋಪಕಾರದೊಂದಿಗೆ ಜೀವಿಸುವುದೇ ಉತ್ತಮ ಶೌಚ ಧರ್ಮ. ಉತ್ತಮ ಸತ್ಯ ಧರ್ಮ. ಸುಳ್ಳು, ಮೋಸ, ವಂಚನೆಯನ್ನು ಬಿಟ್ಟು ಪ್ರಾಮಾಣಿಕವಾಗಿ ಜೀವಿಸಬೇಕು. ಸತ್ಯವಾದ ಧರ್ಮ, ದೇವರು, ಗುರು, ಶಾಸ್ತ್ರಗಳನ್ನು ನಂಬಿ ತಿಳಿದು ಪಾಲಿಸುವುದೇ ಉತ್ತಮ ಸತ್ಯ ಧರ್ಮವಾಗಿದೆ. ಇಂದ್ರಿಯ ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಮತ್ತು ಅಹಿಂಸಾ ಪಾಲನೆ, ದಯೆ, ಎಚ್ಚರಿಕೆಯಿಂದ ಬಾಳುವುದೇ ಉತ್ತಮ ಸಂಯಮ ಧರ್ಮ. ಆಸೆ ಆಕಾಂಕ್ಷೆಗಳನ್ನು ನಿರೋಧಿಸಿ ಉಪವಾಸಾದಿ ನಿಯಮಗಳನ್ನು ಪಾಲಿಸುವುದೇ ಉತ್ತಮ ತಪ ಧರ್ಮ. ಇದನ್ನು ಬಾಹ್ಯ ತಪ ಮತ್ತು ಅಂತರಂಗ ತಪವೆಂದು ವಿಂಗಡಿಸಲಾಗಿದೆ. ಅಹಂಕಾರ, ಮಮಕಾರಗಳನ್ನು ದೂರ ಮಾಡಿ ದಾನ, ಧರ್ಮ, ಪರೋಪಕಾರಗಳನ್ನು ಮಾಡುತ್ತಾ ಅಶುಭ ಭಾವನೆಗಳನ್ನು ದೂರ ಮಾಡುವುದೇ ಉತ್ತಮ ತ್ಯಾಗ ಧರ್ಮ. ವೀತರಾಗ ಭಾವದಿಂದ ಬಾಳುವುದು ಅಂದರೆ ನಮ್ಮ ಆತ್ಮವನ್ನು ಬಿಟ್ಟು ಉಳಿದದ್ದು ಯಾವುದು ನನ್ನದಲ್ಲವೆಂದು ನಿಸ್ವಾರ್ಥಿಯಾಗಿ ಜೀವಿಸುವುದೇ ಉತ್ತಮ ಆಕಿಂಚನ್ಯ ಧರ್ಮ. ಉತ್ತಮ ಜ್ಞಾನವನ್ನು ಹೊಂದುವುದು, ಉತ್ತಮ ವಿವೇಚನೆಯಿಂದ ಬಾಳುವುದು ಮತ್ತು ಪರಸ್ತ್ರೀಯರನ್ನು ಸೋದರಿಯಂತೆ ಕಾಣುವುದೇ ಉತ್ತಮ ಬ್ರಹ್ಮಚರ್ಯ ಧರ್ಮ. ದಶಧರ್ಮಗಳನ್ನು ಪಾಲಿಸುವುದರಿಂದ ನಾವು ಮಾಡಿದ ಪಾಪಗಳನ್ನು ಕಳೆದುಕೊಂಡು ಪುಣ್ಯವನ್ನು ಗಳಿಸುವ ಅವಕಾಶ ಸಿಗುತ್ತದೆ. ಹಾಗೂ ನಮ್ಮ ಆತ್ಮ ಸಂಸಾರದಿಂದ ಹೊರಬಂದು ಅಂದರೆ ಜನನ ಮತ್ತು ಮರಣದ ಚಕ್ರದಿಂದ ಹೊರಬಂದು ಮೋಕ್ಷ ಪ್ರಾಪ್ತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ದಶಲಕ್ಷಣದ ಕೊನೆಯ ದಿನದಂದು ಕ್ಷಮಾವಳಿ ದಿನವೆಂದು ಆಚರಿಸುತ್ತಾರೆ. ನಾನು ಎಲ್ಲ ಜೀವಿಗಳನ್ನು ಕ್ಷಮಿಸುತ್ತೇನೆ. ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ. ಎಲ್ಲ ಜೀವಿಗಳಲ್ಲಿಯೂ ನನಗೆ ಮೈತ್ರಿ ಭಾವವಿದೆ. ಯಾರಲ್ಲಿಯೂ ನನಗೆ ದ್ವೇಷವಿಲ್ಲ ಎಂಬ ಸಂದೇಶವನ್ನು ಸಾರುತ್ತಾ ನಮಗೆ ಅಪಕಾರ ಮಾಡಿದವನ ತಪ್ಪನ್ನು ಕ್ಷಮಿಸಿ ಹಾಗೂ ತಮ್ಮಿಂದ ಆಗಿರುವ ತಪ್ಪು ಕೋಪಗಳನ್ನು ಕ್ಷಮಿಸಬೇಕು ಎಂದು ಕೇಳುತ್ತಾರೆ. ದಶಧರ್ಮಗಳನ್ನು ಪರಿಪೂರ್ಣವಾಗಿ ಮುನಿಗಳು ಪಾಲಿಸುತ್ತಾರೆ. ಆದರೆ ಗೃಹಸ್ಥರಾದ ನಾವು ಶ್ರಾವಕರು ನಮ್ಮ ಶಕ್ತಿಗೆ ಅನುಗುಣವಾಗಿ ಧಾರ್ಮಿಕ ಭಾವನೆಯಿಂದ ದಶಧರ್ಮಗಳನ್ನು ಪಾಲಿಸಬೇಕು. ಮಾಯಸಂದ್ರದ ಮಗಳಾದ ಶ್ರೀಮತಿ MV ಸರಸ್ವತಿಯವರು ಪೂಜ್ಯರಾದ 105 ಕ್ಷುಲ್ಲಿಕಾ ರಾಜಮತಿ ಮಾತಾಜಿಯವರ ಪ್ರೇರಣೆಯಿಂದ ಮಾರ್ಗದರ್ಶನದಿಂದ ಮಾಯಸಂದ್ರದಲ್ಲಿ ನಿರ್ಮಿತವಾದ ಭಗವಾನ್ 1008 ಪಾರ್ಶ್ವನಾಥ ಸ್ವಾಮಿಯ ಬಸದಿಗೆ ಮಾತಾಜಿಯವರ ಭಾವಚಿತ್ರವನ್ನ ಸ್ಥಾಪಿಸುವುದಕ್ಕೋಸ್ಕರ ಈ ಒಂದು ಭವ್ಯವಾದ ಸುಂದರವಾದ ಮಂಟಪವನ್ನು ದಾನವಾಗಿ ಎತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ರತ್ನತ್ರಯ ಕ್ರಿಯೇಷನ್ಸ್ ಪರವಾಗಿ ನಾವು ಸಲ್ಲಿಸುತ್ತೇವೆ. ಜೈ ಜಿನೇಂದ್ರ ಮಕ್ಕಳೇ, ಇಂದು ಉತ್ತಮ ಮಾರ್ಧವ ಧರ್ಮದ ಬಗ್ಗೆ ತಿಳಿಯೋಣ. ಒಂದು ಹಳ್ಳಿಯಲ್ಲಿ ವಿನಯ್ ಕುಮಾರ್ ಎಂಬ ಬಡವನಿದ್ದನು. ಅವನು ಹೊಟ್ಟೆಪಾಡಿಗಾಗಿ ಬುಟ್ಟಿಗಳನ್ನು ತಯಾರಿಸುತ್ತಾ ಮಾರುತ್ತಿದ್ದನು. ಅದೇ ಊರಿನಲ್ಲಿ ಬೀರ ಎಂಬ ಶ್ರೀಮಂತ ವ್ಯಾಪಾರಿ ಇದ್ದನು. ಅವನು ದುಡಿಯುತ್ತಿದ್ದ ಹಣದ ಬಗ್ಗೆ ಅವನಿಗೆ ತುಂಬಾ ಅಹಂಕಾರವಿತ್ತು. ಅಂದರೆ ಅವನೇ ಶ್ರೀಮಂತ, ಅವನ ಬಳಿ ಇರುವಷ್ಟು ಹಣ ಬೇರೆ ಯಾರ ಬಳಿಯೂ ಇಲ್ಲ ಎಂದು ಹೆಮ್ಮೆಯಿಂದ ಬೀಗುತ್ತಿದ್ದನು.
ವಿನಯ್ ಕುಮಾರನು ಬಡವನಾದರೂ ಸಹ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ತುಂಬಾ ಸಂತೋಷವಾಗಿದ್ದನು. ಈತನು ತುಂಬಾ ಸರಳ ಮನುಷ್ಯ ಹಾಗೂ ಅವನ ಒಳ್ಳೆಯ ಸ್ವಭಾವದಿಂದ ಎಲ್ಲಾ ಜನರ ಪ್ರೀತಿ ಗಳಿಸಿದನು. ಬೀರನು, ನಾನು ಇಷ್ಟು ಶ್ರೀಮಂತ ಆದರೂ ಜನರು ಇವನನ್ನೇ ಹೆಚ್ಚು ಪ್ರೀತಿಸುತ್ತಾರೆ, ಇರು ಇವನಿಗೆ ಮಾಡ್ತೀನಿ ಎಂದು ಕ್ರೂರ ಮನಸ್ಸಿನಿಂದ ಯೋಚಿಸಿದನು. ಅವನು ವಿನಯ್ ಕುಮಾರ್ ವಾಸಿಸುವ ಗುಡಿಸಲಿಗೆ ಬೆಂಕಿ ಹಚ್ಚಿದನು. ಆಗ ಅಲ್ಲಿದ್ದ ಹಳ್ಳಿಯ ಜನರು ತಮ್ಮ ಪ್ರೀತಿಯ ವಿನಯ್ ಕುಮಾರನನ್ನು ಬೆಂಕಿಯಿಂದ ಕಾಪಾಡಿದರು. ಆದರೆ ಅವನು ವಾಸಿಸುತ್ತಿದ್ದ ಗುಡಿಸಲು ಮತ್ತು ತಯಾರಿಸಿದ್ದ ಬುಟ್ಟಿಗಳು ಸುಟ್ಟು ಹೋದವು. ಅವನು ನಡೆದ ವಿಷಯವನ್ನೆಲ್ಲ ಪಂಚಾಯಿತಿಯವರಿಗೆ ತಿಳಿಸಿ ನ್ಯಾಯ ಬೇಡಿದನು. ಬೀರನಿಗೆ ಅವನ ತಪ್ಪು ಅರಿವಾಗಿಸಲು ಪಂಚಾಯಿತಿಯವರು ಅವರಿಬ್ಬರನ್ನು ಒಂದು ದೂರದ ಅಪರಿಚಿತ ಹಳ್ಳಿಗೆ ಕಳುಹಿಸಿದರು. ಇಬ್ಬರೂ ಹಳ್ಳಿಯನ್ನು ತಲುಪಿದ ಮೇಲೆ ಕೆಲಸ ಹುಡುಕಿ ತಮ್ಮ ಜೀವನಕ್ಕೆ ವ್ಯವಸ್ಥೆ ಮಾಡಿಕೊಂಡರು. ವಿನಯ್ ಕುಮಾರನು ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು. ಅವನ ಸೇವೆ ಹಾಗೂ ಉತ್ತಮ ನಡವಳಿಕೆಯು ಅಲ್ಲಿಯ ಜನರನ್ನು ಆಕರ್ಷಿಸಿತು. ಈ ಹೊಸ ಹಳ್ಳಿಯಲ್ಲೂ ಸಹ ವಿನಯ್ ಕುಮಾರನು ತನ್ನ ವಿನಯವಾದ ಸ್ವಭಾವದಿಂದ ಜನಪ್ರಿಯನಾದನು. ಹೊಟ್ಟೆ ಕಿಚ್ಚು ಹಾಗೂ ಸಂಪತ್ತಿನ ಹೆಮ್ಮೆಯಿಂದ ಕೂಡಿದ ಬೀರನು ಅವನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಲೇ ಇಲ್ಲ. ಇದರಿಂದ ಆ ಹಳ್ಳಿಯ ಜನರು ಅವನನ್ನು ದ್ವೇಷಿಸುತ್ತಿದ್ದರು. ಯಾರಿಗೂ ಅವನ ಕಂಡರೆ ಇಷ್ಟವಾಗುತ್ತಿರಲಿಲ್ಲ. ಹೀಗೆ ಒಂಟಿಯಾಗಿ ಜೀವನ ಕಳೆಯುತ್ತಿದ್ದ ಬೀರನು ತುಂಬಾ ದುಃಖಿತನಾದನು. ಅವನ ದುರಹಂಕಾರ ಸ್ವಭಾವ ಮತ್ತು ಕೆಟ್ಟ ನಡವಳಿಕೆಯೇ ಅವನ ದುಃಖಕ್ಕೆ ಕಾರಣ ಎಂದು ಅವನಿಗೆ ಅರಿವಾಯಿತು. ಅವನು ವಿನಯ್ ಕುಮಾರನ ಬಳಿ ಬಂದು, ನನಗೆ ನನ್ನ ತಪ್ಪು ಅರಿವಾಗಿದೆ. ಮುಂದೆ ಎಂದಿಗೂ ನಾನು ಅಹಂಕಾರದಿಂದ ಇರುವುದಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಎಂದು ಬೇಡಿಕೊಂಡನು. ಇದನ್ನು ಕೇಳಿ ವಿನಯ್ ಕುಮಾರನು ಅವನನ್ನು ಕ್ಷಮಿಸಿ ಇಬ್ಬರು ಒಳ್ಳೆಯ ಸ್ನೇಹಿತರಾದರು. ಇದರಿಂದ ನಮಗೆ ಏನು ಅರಿವಾಯಿತು ಮಕ್ಕಳೇ? ನಾವು ಅಹಂಕಾರದಿಂದ ಇದ್ದರೆ ಮುಂದೊಮ್ಮೆ ಬೀರನಂತೆ ಜೀವನದ ಸುಖ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ನಾವು ಎಂದಿಗೂ ಯಾವುದೇ ವಿಷಯದ ಬಗ್ಗೆ ಅಹಂಕಾರದಿಂದ ಇರಬಾರದು. ಅಹಂಕಾರ ಎಂಬ ಮಾನಕಷಾಯವನ್ನು ತ್ಯಾಗ ಮಾಡಿ ನಿರಹಂಕಾರಿಯಾಗಿ ಜೀವಿಸುವುದೇ ಉತ್ತಮ ಮಾರ್ಧವ ಧರ್ಮ. ಅಂದರೆ ಉತ್ತಮ ಜಾತಿ, ಕುಲ, ರೂಪ, ವಿದ್ಯೆ, ಐಶ್ವರ್ಯಗಳಿದ್ದರೂ ಸಹ ಅಹಂಕಾರವಿಲ್ಲದೆ ಸರಳವಾಗಿ ಜೀವಿಸಬೇಕು. ಮಕ್ಕಳೇ, ನೀವು ಯಾವುದಾದರೂ ಕ್ರೀಡೆಯನ್ನು ಗೆದ್ದಲ್ಲಿ ಅಥವಾ ನಿಮ್ಮ ತಂದೆ ತಾಯಿ ಹೊಸ ಆಟಿಕೆಗಳನ್ನು ಖರೀದಿಸಿದಾಗ ಅದರ ಬಗ್ಗೆ ಸಂತೋಷ ಪಡಬೇಕು, ಅಹಂಕಾರಿಯಾಗಬಾರದು. ಜೈ ಜಿನೇಂದ್ರ. ಪ್ರಿಯ ವೀಕ್ಷಕರೇ, ಇಂದು ಆಚಾರ್ಯ ಗುರುಕುಲ ಮಹಾವಿದ್ಯಾಲಯ ಮೈಸೂರು, ಶ್ರೀ ಕ್ಷೇತ್ರ ಕಂಬದಹಳ್ಳಿ ಜೈನ ಮಠ ಮಂಡ್ಯ ಜಿಲ್ಲೆ ಹಾಗೂ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಂಬದಹಳ್ಳಿಯ ಸನ್ಮತಿ ಸಮುದಾಯ ಭವನದಲ್ಲಿ ಜರುಗಿದ ಆಚಾರ್ಯ ಗುರುಕುಲ ಮಹಾವಿಶ್ವವಿದ್ಯಾನಿಲಯದ 6ನೇ ಘಟಿಕೋತ್ಸವ ಸಮಾರಂಭ ಮತ್ತು ಮಹಾಕವಿ ರತ್ನಾಕರವರ್ಣಿ ಸಾಹಿತ್ಯ ಪ್ರಸಾರದ 1280ನೇ ದಿನದ ಸಂಭ್ರಮವನ್ನು ವೀಕ್ಷಿಸಲಿದ್ದೀರಿ. ಶ್ರೀ ಶಾರದಾಂಬೆಯೇ ವರಬ್ರಹ್ಮನರಸಿಯೇ ಚತುರಾನನ ಪ್ರಿಯ ರಾಣಿನಿ ಕಲ್ಯಾಣಿ
ಶ್ರೀ ಶಾರದಾಂಬೆ ಭವರೋಗ ವೈದ್ಯಳೆನಿಸಿ ಭವಬಂಧನವನ್ನು ಬಿಡಿಸಿ ಕರ ಜೋಡಿಸಿ ಶಿರಬಾಗಿಸಿ ವರಬೇಡಿಕೊಳ್ಳುವೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಮಹಾಕವಿ ರತ್ನಾಕರ ವರ್ಣಿಯ 1280ನೆಯ ದಿನಮನದ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಈ ದೆಸೆಯಲ್ಲಿ ಡಾಕ್ಟರ್ H.P. ಮೋಹನ್ ಶಾಸ್ತ್ರಿಯವರ ಅಂತರ್ಜಾಲದಲ್ಲಿ 2018ನೇ ಇಸವಿಯಿಂದಲೂ ಸತತ ಒಂದು ದಿನವೂ ಬಿಡದೆ ಮಹಾಕವಿ ರತ್ನಾಕರ ವರ್ಣಿಯ ಸಾಹಿತ್ಯದ ಬಗ್ಗೆ ಜನಮಾನಸಕ್ಕೆ ಉಣಬಡಿಸುತ್ತಾ ಬಂದಿದ್ದಾರೆ. ಆಚಾರ್ಯ ಗುರುಕುಲಕ್ಕೆ ಹೆಸರಿಟ್ಟವರು ನಮ್ಮ ಟ್ರಸ್ಟಿ ಆದಂಥ ಮದನ್ ಪಂಡಿತ್ರವರು. ಕರೋನಾ ಮಹಾಮಾರಿಯ ಆ ಸಮಯದಲ್ಲಿ ದೇಶ ವಿದೇಶಗಳಿಗೆ ನಾವು ಧಾರ್ಮಿಕ ಪಾಠವನ್ನು ಮಾಡಿದ್ವಿ. ಆಚಾರ್ಯಗಳ ಬಗ್ಗೆ ಆನ್ಲೈನ್ನಲ್ಲಿ ಪಾಠ ಮಾಡಿದ್ವಿ. ಬೇಸಿಗೆ ಶಿಬಿರಗಳನ್ನು ಮಾಡಿದ್ವಿ. ಈಗ ಜ್ಯೋತಿಷ್ಯ ತರಗತಿಗಳು ಕೂಡ ದಕ್ಷಿಣ ಭಾರತ ಅರ್ಚಕ ಸಂಘ ಮತ್ತು ನಮ್ಮ ಆಚಾರ್ಯ ಗುರುಕುಲದಿಂದ ಸಂಪನ್ನಗೊಳ್ತಾ ಇದೆ. ನೋಡಿ, ನಾನು 33 ಲಕ್ಷ ಜನಕ್ಕೆ ಇದನ್ನು ದೇಶ ವಿದೇಶಕ್ಕೆ ಮಹಾಕವಿ ರತ್ನಾಕರ ವರ್ಣಿಯ ಸಮಗ್ರ ಸಾಹಿತ್ಯವನ್ನು ಪ್ರಚಾರ ಮಾಡಿದ ಹೆಗ್ಗಳಿಕೆ ಆಚಾರ್ಯ ಗುರುಕುಲಕ್ಕಾಗ್ತದೆ. ಕವಿಗಳು ಬರೆಯೋದು ಮುಖ್ಯ ಅಲ್ಲ, ಆ ಕವಿಗಳು ಬರೆದ ಸಂದೇಶವನ್ನು ಜನಮಾನಸಕ್ಕೆ ತಲುಪಿಸಬೇಕು. ಈ ದಿಸೆಯಲ್ಲಿ ನೋಡಿ, ಆ ಮಹಾಕವಿ ರತ್ನಾಕರ ವರ್ಣಿಯ 1280 ದಿನಮನವನ್ನು ಆಚರಿಸ್ತಾ ಇದ್ದೀವಿ. ಕಾವ್ಯದ ಪ್ರಚಾರ ಮಾಡ್ತಕ್ಕಂಥದ್ದು ಸಾಹಿತಿಗಳ, ವಿದ್ವಾಂಸರ, ಮಠಮಾನ್ಯಗಳ ಕೆಲಸ ಆಗಬೇಕು. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಅಷ್ಟೇ, ನಿಮ್ಮ ತಂದೆ ತಾಯಿಯನ್ನು ಮರಿಬೇಡಿ, ನಿಮ್ಮ ಪೂರ್ವಜರನ್ನು ಮರಿಬೇಡಿ, ಅವರ ಸ್ಮರಣೆಯಲ್ಲಿ ನೀವು ಪುರಸ್ಕಾರಗಳನ್ನು ಕೊಡಬೇಕು. ಇಂದು ಈ 6ನೇ ಘಟಿಕೋತ್ಸವ ಬಹಳ ಚೆಂದ ನಡೆದಿದೆ. ಇದೊಂದು ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಏನು ಆಚಾರ್ಯ ಗುರುಕುಲ ಅದೊಂದು ಸರ್ವ ಸ್ವತಂತ್ರ ಸಂಸ್ಥೆ, ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ನೋಂದಾಯಿತ ಸಂಸ್ಥೆ ಅಂತಕ್ಕಂಥದ್ದನ್ನು ಹೇಳ್ತಾ, ಪರಮ ಪೂಜ್ಯರು ನಮ್ಮ ಆಚಾರ್ಯ ಗುರುಕುಲದ ರಾಜ್ಯಪಾಲರಾಗಿದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ 6ನೇ ಘಟಿಕೋತ್ಸವದ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಆಚಾರ್ಯ ಗುರುಕುಲದ 6ನೇ ಘಟಿಕೋತ್ಸವವನ್ನು ದಿನಶಾಸನ ದೇವತೆಗಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಉದ್ಘಾಟಿಸಿದ್ದೇವೆ. 6ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಿ ವಿವಿಧ ಉಪಾಧಿ ಪ್ರಶಸ್ತಿ ಪಡೆಯುತ್ತಿರುವ ಎಲ್ಲರಿಗೂ ಶುಭಾಶಯಗಳು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಜೈನ ಸಂಸ್ಕೃತಿ ಪ್ರಭಾವ ಇದೆ ಎಂಬತಕ್ಕಂಥದ್ದನ್ನು ಜೈನ ಸಾಧಕರು ಅಪಾರ ಪ್ರಮಾಣದಲ್ಲಿ ಇದ್ದಾರೆ. ಅವರನ್ನು ಗುರುತಿಸಿ ಪ್ರೋತ್ಸಾಹ ಮಾಡಬೇಕು. ಅವರನ್ನು ಆಚಾರ್ಯ ಗುರುಕುಲ ಮಾಡುತ್ತಾ ಬಂದಿದೆ. ಈ ಸಂಸ್ಥೆಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಇರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾನೆ. ಯಾರೋ ಒಬ್ಬರು ಎತ್ತರಕ್ಕೆ ಹೋಗಿ ಬೆಳೆದಿದ್ರೆ ಅಂತ ಹೇಳಿದ್ರೆ ಸಂತೋಷ ಪಡಬೇಕು. ನಮ್ಮ ಸಮಾಜದ ಹುಡುಗ ವ್ಯಕ್ತಿ ಇದು ಕೆಳಗಿದ್ದ ಮೇಲೆ ಹೋಗಿದ್ದೀನಪ್ಪ ಅಂತ ಸಂತೋಷ ಪಡಬೇಕು, ಬೆನ್ನು ತಟ್ಟಬೇಕು. ಅಂದ್ಬಿಟ್ಟು ನಾವು ಕಾಲು ಹಿಡಿಯೋ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಮನುಷ್ಯರಲ್ಲಿ ಎಷ್ಟೇ ಓದಿರ್ಬೋದು, ಎಷ್ಟೇ ದೊಡ್ಡ ಮಾರುತಿಗಳಾಗಿರ್ಬೋದು, ಆದರೆ ಎಲ್ಲಿವರೆಗೂ ಮತ್ಸರ ಅನ್ನೋದು ಹೋಗೋದಿಲ್ಲ. ಆ ಮತ್ಸರ ಹೋಗದೆ ಅವ್ರು ಎಷ್ಟೋ ತಪಸ್ಸು ಮಾಡಲಿ, ಏನೇ ಹೆಸರು ತಗೊಂಡಿಸೋದ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವಾರು ಮೊಟ್ಟ ಮೊದಲಾಗಿ ಮತ್ಸರ ಭಾವವನ್ನು ತ್ಯಾಗ ಮಾಡಬೇಕು. ಶ್ರಾವಕರ ಆಚಾರ್ಯ ಉಪದೇಶನೆ, ದೇವಪೂಜೆ, ಗುರುಪಾಸೆ, ಸ್ವಾಧ್ಯಾಯ, ಸಂಯಮ ಇವೆಲ್ಲ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಮಾರ್ಗದರ್ಶನ ಮಾಡೋಗಿದೆ ಆಚಾರ್ಯರು. ಇದನ್ನು ಮಾಡಿ ನಮ್ಮ ಮನುಷ್ಯ ದೇವಪೂಜೆ, ಗುರುಪಾಸಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಇದನ್ನೆಲ್ಲ ಪ್ರಚಾರ ಪ್ರಸಾರ ಮಾಡಬೇಕು. ಗೊತ್ತಿಲ್ಲರಿ ಹೇಳ್ಕೊಡ್ಬೇಕು. ತಮ್ಮ ಎಷ್ಟೋ ಜನ ಶಿಷ್ಯರನ್ನು ತಯಾರು ಮಾಡಬೇಕು. ಈಗಾಗಲೇ ಮೋಹನ್ ಕುಮಾರ್ ಶಾಸ್ತ್ರಿಗಳು ಎಲ್ಲ ಕಡೆಗೂ ತಿರುಗಿ ಇಷ್ಟನ್ನು ಮಾಡಿದ್ದಾರೆ. ಆದರೆ ಅಲ್ಲೇ ಒಂದು ತೆಗೆದು ಅಲ್ಲೇ ಸಮಾಜ, ಅಲ್ಲಿ ಪಕ್ಕದಲ್ಲೇ ಮೈಸೂರಿನದೇ ಯೂನಿವರ್ಸಿಟಿ ಇದೆ. ಜೈನ ಆಗಮಕ್ಕೆ ಯಾರೂ ವಿದ್ಯಾರ್ಥಿಗಳೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹೋಗಿ ನಮ್ಮ ಜೈನ ಸಂಸ್ಕೃತಿಯನ್ನು ಉಳಿಸುವಂಥ ವಿದ್ವಾಂಸ ಆಗಬೇಕು ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾವೆರಡು ಮಾತನ್ನು ಮುಗಿಸ್ತೀವಿ. ಎಲ್ಲೋ ಚಂದ್ರ ಭಗವಾನಿಗೆ ತುಂಬ ಜನ ಅವರಿಗೆ ಸಹಕಾರ ಕೊಟ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಬರೋಕ್ಕೆ ಅವರಿಗೆ ಅದೇನು ನಡ್ಕೊಂಡು ಬರ್ತಾ ಇದೆಯೋ ಮುಂದೆನೂ ಚೆನ್ನಾಗಿ ನಡೀಲಿ, ನಮ್ಮೆಲ್ಲರ ಸಹಕಾರದಿಂದ ಅವನು ನಡೆಸಲಿ ಅಂತ ನಾನು ಆಶಿಸಿ ಅವನಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದೀನಿ. ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಜಿನೇಂದ್ರ.
KR ಪುರಂ, ಬಾಣಸ್ವಾಡಿ, ಮಾರಥಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಹಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75.